ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದು ಕಾರ್ತಿಕ ಮಾಸ. ಎಲ್ಲ ಮಾಸಗಳಿಗಿಂತ ಕಾರ್ತಿಕ ಮಾಸಕ್ಕೆ ಶಕ್ತಿ ಮಹತ್ವ ಜಾಸ್ತಿ ಇದೆ. ಈ ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ಒಂದೊಂದು ಮಹತ್ವ ಇದೆ. ಇವತ್ತು ಪವಿತ್ರವಾದ ಭಾನುವಾರ. ಈ ಇಡೀ ತಿಂಗಳು ಪ್ರತಿಯೊಂದು ದಿನ ಒಂದೊಂದು ಪುರಾಣ ಕಥೆಯನ್ನು ಕೇಳುತ್ತಾ ಬಂದರೆ ನಮ್ಮ ಎಲ್ಲ ಪಾಪಗಳನ್ನು ಕೂಡ ತೊಲಗಿಸಿಕೊಳ್ಳಬಹುದು. ಎಂದಿನಂತೆ ಇವತ್ತು ಕೂಡ ನಿಮಗೊಂದು ಪುರಾಣ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ವೃದ್ಧ ಬ್ರಾಹ್ಮಣ ದಂಪತಿಗಳು ವಾಸವಿದ್ದರು. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡುವುದು ಆಚಾರ. ಹಾಗಾಗಿ ಆ ದಂಪತಿಗಳು ಪ್ರತಿದಿನ ಗಂಗಾ ನದಿ ಸ್ನಾನ ಮಾಡಬೇಕೆಂದು ಸ್ವಲ್ಪ ದೂರ ಪ್ರಯಾಣಿಸಿ ಗಂಗಾ ನದಿಗೆ ಹೋಗಿ ಬರುತ್ತಿದ್ದರು. ಅಷ್ಟು ದೂರ ಪ್ರಯಾಣ ಮಾಡಿ ಮನೆಗೆ ಬಂದು ಮನೆಯಲ್ಲೂ ಕೆಲಸ ಮಾಡುತ್ತಿದ್ದುದರಿಂದ ಆ ಬ್ರಾಹ್ಮಣ ಮಹಿಳೆ ತುಂಬಾನೇ ಸುಸ್ತಾಗುತ್ತಿದ್ದಳು. ಒಂದು ದಿನ ರಾತ್ರಿ ಹೆಂಡತಿ ಗಂಡನೊಂದಿಗೆ, ರೀ, ನಮಗೂ ಕೂಡ ಒಬ್ಬ ಮಗ ಇದ್ದಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು. ಮಗ ಸೊಸೆ ಇಬ್ಬರು ಮನೆ ಕೆಲಸ ನೋಡಿಕೊಳ್ಳುತ್ತಿದ್ದರು. ನಾವಿಬ್ಬರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಾ ನಮ್ಮ ಉಳಿದ ಜೀವನವನ್ನು ಕಳೆಯಬಹುದಿತ್ತಲ್ವಾ ಅಂತ ಹೇಳಿದಳು. ಗಂಡ ಕೂಡ, ನಿನ್ನ ಮಾತು ನಿಜ. ಗಂಡನಾಗಿ ಹೆಂಡತಿ ಕೋರಿಕೆ ಈಡೇರಿಸುವುದು ನನ್ನ ಕರ್ತವ್ಯ. ಹಾಗಾಗಿ ನಿನ್ನ ಕೋರಿಕೆಯನ್ನು ನಾನು ಈಡೇರಿಸುತ್ತೇನೆ. ಮನೆ ಕೆಲಸ ಮಾಡಿ ನಿನ್ನನ್ನು ನೋಡಿಕೊಳ್ಳುವಂತ ಒಂದು ಸೊಸೆಯನ್ನು ತರುತ್ತೇನೆ ಎಂದು ಹೇಳಿದ. ಹೆಂಡತಿಗೆ ಗಂಡನ ಮಾತು ಸ್ವಲ್ಪವೂ ಅರ್ಥವಾಗಲಿಲ್ಲ. ನಮಗೆ ಮಗನೇ ಇಲ್ಲ, ಸೊಸೆ ಯಾವ ರೀತಿ ಬರುತ್ತಾಳೆ ಎಂದು ಕೇಳಿದಳು. ಅದಕ್ಕೆ ಅವಳ ಗಂಡ, ಮೊದಲು ನೀನು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಹಿಟ್ಟು ಹಾಗೂ ಕೆಲವು ನಾಣ್ಯಗಳನ್ನು ಹಾಕಿ ಗಂಟು ಕಟ್ಟಿ ನನ್ನ ಕೈಗೆ ಕೊಡು ಎಂದು ಹೇಳಿದ. ಸರಿ ಎಂದು ಹೇಳಿ ಆ ಮಹಿಳೆ ಒಂದು ಚಿಕ್ಕ ಬಟ್ಟೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಗೂ 4 ಚಿನ್ನದ ನಾಣ್ಯಗಳನ್ನು ಹಾಕಿ ಗಂಟು ಕಟ್ಟಿ ಗಂಡನ ಕೈಗೆ ತಂದು ಕೊಟ್ಟಳು. ಆ ಗಂಟನ್ನು ತೆಗೆದುಕೊಂಡು ಬ್ರಾಹ್ಮಣ ಪ್ರಯಾಣ ಶುರು ಮಾಡಿದ. ಸ್ವಲ್ಪ ದೂರದಲ್ಲಿ ಯಮುನಾ ನದಿ ತೀರದಲ್ಲಿ ಕೆಲ ಸುಂದರವಾದ ಹೆಣ್ಣು ಮಕ್ಕಳು ಅವನ ಕಣ್ಣಿಗೆ ಕಾಣಿಸಿದರು. ಅವರೆಲ್ಲರೂ ಕೂಡ ಮರಳಿನಿಂದ ಮನೆ ಕಟ್ಟಿಕೊಂಡು ಆಟವಾಡುತ್ತಿದ್ದರು. ಅವರು ಏನೋ ಮಾತನಾಡುತ್ತಿದ್ದರು. ಅವರಲ್ಲಿ ಒಂದು ಹುಡುಗಿ ಮಾತ್ರ, ನಿಮ್ಮಂತೆ ನಾನು ಮನೆ ಹಾಳು ಮಾಡಿಕೊಳ್ಳುವುದಿಲ್ಲ, ನನಗೆ ಇರಲು ಮನೆ ಬೇಕಲ್ಲವೇ ಎಂದು ಹೇಳಿದಳು. ಆ ಮಾತನ್ನು ಕೇಳಿದ ಬ್ರಾಹ್ಮಣನಿಗೆ ತುಂಬಾನೇ ಸಂತೋಷವಾಯಿತು. ಈ ಹುಡುಗಿ ನೋಡಲು ಲಕ್ಷಣವಾಗಿದ್ದಾಳೆ, ಹಾಗೆ ಇವಳಿಗೆ ಸಂಸ್ಕಾರ ಕೂಡ ಇದೆ. ಒಂದು ಮರಳಿನ ಮನೆಯನ್ನು ಕೂಡ ಒಡೆಯಲು ಇಷ್ಟಪಡದಂತ ಈ ಹುಡುಗಿ ಖಂಡಿತ ಯಾರ ಮನೆ ಕೂಡ ಹೊಡೆಯುವುದಿಲ್ಲ. ಇವಳು ನನ್ನ ಸೊಸೆಯಾದರೆ ಎಷ್ಟೊಂದು ಚೆನ್ನಾಗಿರುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಅವಳು ಆಟ ಆಡಿ ಮುಗಿಸಿ ಮನೆಗೆ ಹೋಗುವವರೆಗೂ ಕಾದಿದ್ದು ಅವಳ ಹಿಂದೆಯೇ ಹಿಂಬಾಲಿಸಿ ಹೋದ. ಅವಳು ಮನೆಯೊಳಗೆ ಕಾಲಿಡುತ್ತಿರುವಾಗ ಅವಳನ್ನು ಕರೆದು, ತಾಯಿ, ಇದು ಕಾರ್ತಿಕ ಮಾಸ. ನಾನು ಯಾರ ಮನೆಯಲ್ಲೂ ಊಟ ಮಾಡುವುದಿಲ್ಲ. ನನ್ನ ಹತ್ತಿರ ಸ್ವಲ್ಪ ಗೋಧಿ ಹಿಟ್ಟಿದೆ. ಅದರಲ್ಲಿ 4 ರೊಟ್ಟಿಗಳನ್ನು ತಯಾರಿಸಿ ನನಗೆ ಕೊಡಬಲ್ಲೆಯಾ ಎಂದು ಕೇಳಿದ. ನಾನು ನನ್ನ ಅಮ್ಮನನ್ನು ಒಂದು ಮಾತು ಕೇಳಿ ಬರುತ್ತೇನೆ ಎಂದು ಹೇಳಿ ಆ ಹುಡುಗಿ ಅವಳ ತಾಯಿಯ ಹತ್ತಿರ ಕೇಳಿದಳು. ಅದಕ್ಕೆ ಅವಳ ತಾಯಿ ಕೂಡ, ಸರಿ, ಹೋಗಿ ಅವರ ಹತ್ತಿರ ಇರುವಂತ ಹಿಟ್ಟನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಳು. ಸರಿ ಎಂದು ಈ ಹುಡುಗಿ ಆ ಬ್ರಾಹ್ಮಣನ ಹತ್ತಿರ ಹೋಗಿ ಹಿಟ್ಟನ್ನು ತಂದು ಅಮ್ಮನಿಗೆ ಕೊಟ್ಟಳು. ಆ ಹಿಟ್ಟನ್ನು ಜಲ್ಲಡಿ ಹಿಡಿಯುತ್ತಿರುವಾಗ ಅದರೊಳಗಿದ್ದಂತ ನಾಣ್ಯಗಳು ಅವಳ ತಾಯಿಗೆ ಸಿಕ್ಕಿತು. ಅದನ್ನು ನೋಡಿದ ಆಕೆ, ಇಷ್ಟು ಹಿಟ್ಟಿನೊಳಗೆ 4 ಚಿನ್ನದ ನಾಣ್ಯಗಳಿದೆ. ಅಂದರೆ ಇನ್ನೂ ಇವರ ಮನೆಯೊಳಗೆ ಎಷ್ಟೊಂದು ಚಿನ್ನ ಇದ್ದಿರಬೇಕು. ಈ ಬ್ರಾಹ್ಮಣ ತುಂಬಾನೇ ಶ್ರೀಮಂತನಿರಬೇಕು ಅಂದುಕೊಂಡು ಆ ಹಿಟ್ಟಿನಿಂದ 4 ರೊಟ್ಟಿಗಳನ್ನು ತಯಾರಿಸಿ ಬ್ರಾಹ್ಮಣನನ್ನು ಕರೆದು ಊಟಕ್ಕೆ ಕೂರಿಸಿ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಚಾಮರದಿಂದ ಗಾಳಿ ಬೀಸುತ್ತಾ, ಅಯ್ಯ, ನಿಮಗೆ ಮದುವೆ ವಯಸ್ಸಿನ ಮಗನಿದ್ದಾನಾ ಎಂದು ಕೇಳಿದಳು. ಅದಕ್ಕೆ ಆ ಬ್ರಾಹ್ಮಣ, ನನ್ನ ಮಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಶಿ ನಗರಕ್ಕೆ ಹೋಗಿದ್ದಾನೆ ಎಂದು ಹೇಳಿದ.
ಅಯ್ಯ, ಈಗ ನೀವು ನೋಡಿದಂತ ಹುಡುಗಿ ನನ್ನ ಮಗಳು. ಅವಳನ್ನು ತುಂಬಾ ಸಂಪ್ರದಾಯದಿಂದ ಬೆಳೆಸಿದ್ದೇನೆ. ತಂದೆ ತಾಯಿಗೆ ಕೊಡುವಂತ ಮರ್ಯಾದೆ ಅತ್ತೆ ಮಾವನಿಗೂ ಕೂಡ ಕೊಡುತ್ತಾಳೆ. ನನ್ನ ಮಗಳು ಯಾರ ಮನೆಗೆ ಕಾಲಿಟ್ಟರೂ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವವಾಡುತ್ತಾಳೆ. ನಿಮಗೂ ನಿಮ್ಮ ಮಗನಿಗೂ ಹಿಡಿಸಿದರೆ ನಿಮ್ಮ ಮಗ ಕಾಶಿಯಿಂದ ಬಂದ ನಂತರ ನನ್ನ ಮಗಳ ಜೊತೆ ಮದುವೆ ಮಾಡೋಣವೇ ಎಂದು ಕೇಳಿದಳು. ಕೂಡಲೇ ಆ ಬ್ರಾಹ್ಮಣ, ನೋಡಮ್ಮ, ನನ್ನ ಮಗ ವಿದ್ಯಾಭ್ಯಾಸ ಮುಗಿಸಿಕೊಂಡು ಮನೆಗೆ ಬರಲು ತುಂಬಾ ದಿನಗಳು ಹಿಡಿಯುತ್ತದೆ. ನನಗೂ ಕೂಡ ನಿನ್ನ ಮಗಳು ಇಷ್ಟವಾಗಿದ್ದಾಳೆ. ಅವಳ ಗುಣ ನಡತೆಯಿಂದ ನನ್ನನ್ನು ಮೆಚ್ಚಿಸಿದ್ದಾಳೆ. ಹಾಗಾಗಿ ನಿನ್ನ ಮಗಳನ್ನು ಸೊಸೆಯಂತೆ ಸ್ವೀಕರಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ನಿನಗೆ ಇಷ್ಟವಾದರೆ, ಒಪ್ಪಿಗೆ ಇದ್ದರೆ ನನ್ನ ಹತ್ತಿರ ಇರುವಂತ ಈ ಪಾತ್ರೆಯ ಜೊತೆ ನಿನ್ನ ಮಗಳ ಮದುವೆ ಮಾಡೋಣ. ಈ ಪಾತ್ರೆಯನ್ನು ನನ್ನ ಮಗ ಎಂದು ಭಾವಿಸು. ನಿನ್ನ ಮಗಳನ್ನು ಈಗ ನನ್ನ ಜೊತೆ ನಾನು ಮನೆಗೆ ಕರೆದೋಗುತ್ತೇನೆ. ಅವಳಿಗೆ ಮನೆ, ನಾನು, ನನ್ನ ಹೆಂಡತಿ ಎಲ್ಲರೂ ಕೂಡ ಅಭ್ಯಾಸವಾಗುತ್ತೆ. ಆಗ ನನ್ನ ಮಗ ಹಿಂದಿರುಗಿ ಬಂದಾಗ ಅವಳಿಗೆ ಕಷ್ಟ ಅನಿಸುವುದಿಲ್ಲ. ಹಾಗೆ ಮಗ ಬಂದ ನಂತರ ಮತ್ತೆ ಇಬ್ಬರಿಗೂ ಮದುವೆ ಮಾಡೋಣ ಎಂದು ಹೇಳಿದ. ಆಕೆ ಸ್ವಲ್ಪ ಹೊತ್ತು ಯೋಚಿಸಿ, ಈತ ಒಬ್ಬ ಬ್ರಾಹ್ಮಣ, ಖಂಡಿತ ಮೋಸ ಮಾಡುವುದಿಲ್ಲ. ಹಾಗೆ ಒಬ್ಬ ಧನವಂತ ಕೂಡ. ಇವನ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದರೆ ಖಂಡಿತ ಸುಖವಾಗಿ ಬದುಕುತ್ತಾಳೆ. ನಾನು ಒಂಟಿ ಹೆಣ್ಣು, ಹಾಗೆ ನನಗೆ ಯಾವ ಆದಾಯ ಕೂಡ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟರೂ ಕೂಡ ಇಷ್ಟೊಂದು ಒಳ್ಳೆ ಸಂಬಂಧ ನನ್ನ ಮಗಳಿಗೆ ಬರುವುದಿಲ್ಲ ಅಂದುಕೊಂಡು, ಸರಿ, ನೀವು ಹೇಳಿದಂತೆ ಆಗಲಿ ಎಂದು ಹೇಳಿದಳು. ಆ ಕೂಡಲೇ ಬ್ರಾಹ್ಮಣ ಅವನ ಹತ್ತಿರ ಇದ್ದ ಒಂದು ಪಾತ್ರೆಯ ಜೊತೆಗೆ ಆ ಹುಡುಗಿಯ ಮದುವೆ ಮಾಡಿಸಿ ಆಕೆಯನ್ನು ಸೊಸೆಯಾಗಿ ಸ್ವೀಕರಿಸಿ ಮನೆಗೆ ಕರೆದುಕೊಂಡು ಹೋದ. ಆ ಹುಡುಗಿಯನ್ನು ಹೆಂಡತಿಗೆ ತೋರಿಸುತ್ತಾ, ನೋಡು, ನಿನಗೆ ಸುಂದರವಾದ ಸೊಸೆಯನ್ನು ತಂದಿದ್ದೇನೆ ಎಂದು ಹೇಳಿದ. ಅನುಮಾನದಿಂದ ಹೆಂಡತಿ ಗಂಡನನ್ನು ನೋಡುತ್ತಿದ್ದಳು. ಆಗ ಆ ಹುಡುಗಿ, ಅತ್ತೆ, ಮಾವ ಹೇಳುತ್ತಿರುವುದು ನಿಜ, ಅನುಮಾನ ಬೇಡ, ನಾನು ನಿಮ್ಮ ಸೊಸೆ ಎಂದು ಹೇಳಿದಳು. ಆ ಬ್ರಾಹ್ಮಣ ಮಹಿಳೆ ತುಂಬಾ ಸಂತೋಷದಿಂದ ಆರತಿ ಕೊಟ್ಟು ಸೊಸೆಯನ್ನು ಮನೆಯೊಳಗೆ ಕರೆದೋದಳು. ಈ ದಂಪತಿಗಳು ಗಂಗಾ ಸ್ನಾನಕ್ಕೆ ಹೋಗುವಷ್ಟರಲ್ಲಿ ಸೊಸೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸುತ್ತಿದ್ದಳು. ಅವರು ಗಂಗಾ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅಡುಗೆಯೆಲ್ಲ ಮಾಡಿಡುತ್ತಿದ್ದಳು. ಮನೆಗೆ ಬಂದ ಅತ್ತೆ ಮಾವನ ಕಾಲು ಒತ್ತಿ ಸೇವೆ ಮಾಡುತ್ತಿದ್ದಳು. ಈ ರೀತಿ ಒಂದು ವಾರ ಕಳೆದು ಹೋಯಿತು. ಒಂದು ದಿನ ಆ ಬ್ರಾಹ್ಮಣ ಮಹಿಳೆ ನದಿ ಸ್ನಾನಕ್ಕೆ ಹೋಗುವ ಮುಂಚೆ ಸೊಸೆಯನ್ನು ಕರೆದು, ತಾಯಿ, ಯಾವತ್ತೂ ಕೂಡ ಮನೆಯಲ್ಲಿ ಒಲೆ ಆರಬಾರದು, ಮಡಕೆಯಲ್ಲಿ ನೀರು ಖಾಲಿಯಾಗಬಾರದು, ಈ ವಿಷಯಗಳನ್ನು ನೆನಪಿಟ್ಟುಕೋ ಎಂದು ಹೇಳಿ ಹೋದಳು. ಆದರೆ ಸೊಸೆಯ ದುರದೃಷ್ಟವಶಾತ್ ಆ ದಿನವೇ ಹೊಲೆ ಆರಿಹೋಯಿತು. ಸೊಸೆಗೆ ತುಂಬಾ ಭಯ ಶುರುವಾಯಿತು. ಪಕ್ಕದ ಮನೆಗೆ ಓಡಿ ಹೋಗಿ, ಅಮ್ಮ, ನನ್ನ ಅಜಾಗರೂಕತೆಯಿಂದ ಹೊಲೆಯಲ್ಲಿ ಬೆಂಕಿ ಆರಿಹೋಯಿತು, ದಯವಿಟ್ಟು ಸ್ವಲ್ಪ ಬೆಂಕಿ ಕೊಡಿ ಎಂದು ಕೇಳಿದಳು. ಅದಕ್ಕೆ ಆ ಮಹಿಳೆ, ತಾಯಿ, ಯಾರು ನೀನು? ಇದುವರೆಗೂ ಈ ಬೀದಿಯಲ್ಲಿ ನಿನ್ನನ್ನು ನಾನು ನೋಡಲಿಲ್ಲ, ಯಾರ ಮನೆಗೆ ಬಂದಿದ್ದೀಯಾ ಎಂದು ಕೇಳಿದಳು. ಅದಕ್ಕೆ ಈ ಹುಡುಗಿ, ಅಮ್ಮ, ಕ್ಷಮಿಸಿ, ನನ್ನ ಪರಿಚಯ ಮಾಡಿಕೊಂಡಿಲ್ಲ, ನಾನು ನಿಮ್ಮ ಪಕ್ಕದ ಮನೆಯವರ ಸೊಸೆ. ನನ್ನ ಅತ್ತೆ ಹೊಲೆ ಆರಿಸಬೇಡ ಎಂದು ಹೇಳಿ ಹೋಗಿದ್ದರು. ಆದರೆ ಯಾವುದೋ ಕೆಲಸದಲ್ಲಿದ್ದು ನಾನು ಗಮನಿಸಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು ನದಿ ಸ್ನಾನ ಮಾಡಲು ಅತ್ತೆ ಮಾವ ಹೋಗಿದ್ದಾರೆ. ಅವರು ಆಲಸ್ಯವಾಗಿ ಮನೆಗೆ ಬರುತ್ತಾರೆ. ಅಷ್ಟರಲ್ಲಿ ನಾನು ಅಡುಗೆ ಮಾಡಿರಬೇಕು. ಹಾಗಾಗಿ ಸ್ವಲ್ಪ ಬೆಂಕಿ ಕೊಟ್ಟರೆ ಉಪಯೋಗವಾಗುತ್ತದೆ ಎಂದು ಹೇಳಿದಳು. ಅದಕ್ಕೆ ಆ ಪಕ್ಕದ ಮನೆಯವಳು, ತಾಯಿ, ನಿನ್ನ ಮಾತಿಗೆ ಅರ್ಥನೇ ಇಲ್ಲ, ಅಷ್ಟಕ್ಕೂ ಅವರಿಗೆ ಮಗನೇ ಇಲ್ಲ, ಸೊಸೆ ಎಲ್ಲಿಂದ ಬರೋಕೆ ಸಾಧ್ಯ ಎಂದು ಕೇಳಿದಳು. ಈ ಹುಡುಗಿ ಅವಳ ಮಾತು ಕೇಳಿ ಆಶ್ಚರ್ಯಗೊಂಡಳು. ಅಮ್ಮ, ನನ್ನ ಗಂಡ ಕಾಶಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾರೆ. ಅವರು ಬಂದ ಮೇಲೆ ನಮ್ಮ ಮದುವೆ ನಡೆಯುತ್ತದೆ. ಈಗ ಸದ್ಯಕ್ಕೆ ನನ್ನ ಮಾವ ಒಂದು ಪಾತ್ರೆಗೆ ನನ್ನನ್ನು ಮದುವೆ ಮಾಡಿ ಕರೆತಂದಿದ್ದಾರೆ ಎಂದು ಹೇಳಿದಳು. ಅದಕ್ಕೆ ಆ ಪಕ್ಕದ ಮನೆಯವಳು, ಅಯ್ಯೋ ಹುಚ್ಚಿ, ಎಲ್ಲ ಸೇರ್ಕೊಂಡು ನಿನ್ನನ್ನ ಹುಚ್ಚಿ ಮಾಡಿದ್ದಾರೆ. ನಾನು ಮೊದಲಿನಿಂದ
ಇವರನ್ನು ನೋಡ್ತಾ ಇದ್ದೀನಿ. ಇವರಿಗೆ ಮಕ್ಕಳೇ ಇಲ್ಲ. ಮನೆ ಕೆಲಸಕ್ಕೆ ಬಿಟ್ಟಿಯಾಗಿ ಯಾರಾದರೂ ಬೇಕು ಎಂದು ನಿನ್ನನ್ನು ಕರೆತಂದಿದ್ದಾರೆ ಅಷ್ಟೇ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಈ ಹುಡುಗಿಗೆ ಕಣ್ಣೀರು ನಿಲ್ಲಲಿಲ್ಲ. ಅಲ್ಲೇ ಕುಸಿದು ಬಿದ್ದಳು. ಅವಳನ್ನು ಸಮಾಧಾನಪಡಿಸುತ್ತಾ ಆ ಪಕ್ಕದ ಮನೆಯವಳು, ನೋಡಮ್ಮ, ಈಗ ಅತ್ತು ಯಾವ ಪ್ರಯೋಜನವೂ ಇಲ್ಲ. ನೀನು ಒಂದು ಕೆಲಸ ಮಾಡು. ಹೇಗೋ ನಿನಗೆ ಹುಡುಗನ ಜೊತೆ ಮದುವೆ ಆಗಲಿಲ್ಲ, ಹಾಗಾಗಿ ನೀನಿನ್ನು ಕನ್ಯೆ. ಇವರಿಗೆ ಕೋಪ ಬರುವ ಕೆಲಸವನ್ನು ನೀನು ಮಾಡಿದರೆ ಇವರೇ ನಿನ್ನನ್ನು ನಿನ್ನ ತಾಯಿ ಮನೆಗೆ ಬಿಟ್ಟು ಬರುತ್ತಾರೆ. ಆಗ ನೀನು ಇನ್ನೊಬ್ಬ ಒಳ್ಳೆ ಹುಡುಗನನ್ನು ಮದುವೆಯಾಗಿ ಸುಖವಾಗಿರಬಹುದು. ನೀನು ಒಂದು ಕೆಲಸ ಮಾಡು. ಉಪ್ಪು, ಖಾರ, ಹುಳಿ ಹೆಚ್ಚಾಗಿರುವಂತ ಅಡುಗೆ ಮಾಡು. ತುಂಬಾ ಚೆನ್ನಾಗಿ ಸುಟ್ಟು ಕರಕಲಾಗಿರುವಂತ ರೊಟ್ಟಿಗಳನ್ನು ತಯಾರಿಸಿ ಅವರಿಗೆ ಊಟ ಹಾಕು ಎಂದು ಸಲಹೆ ಕೊಟ್ಟಳು. ಸೊಸೆ ಕೂಡ ಅವಳ ಮಾತನ್ನು ಪೂರ್ತಿಯಾಗಿ ನಂಬಿದಳು. ಒಡೆದು ಹೋದಂತ ಹಾಲಿನಿಂದ ಪಾಯಸ ತಯಾರಿಸಿದಳು. ರೊಟ್ಟಿಗಳನ್ನು ಸುಟ್ಟು ಕರಕಲಾಗಿಸಿದಳು. ಪಲ್ಯದಲ್ಲಿ ವಿಪರೀತವಾದ ಖಾರ, ಸಾರಿನಲ್ಲಿ ಅತಿಯಾದ ಉಪ್ಪು, ಈ ರೀತಿ ಎಲ್ಲ ಅಡುಗೆ ಕೆಟ್ಟದಾಗಿ ತಯಾರಿಸಿದಳು. ಗಂಗಾ ಸ್ನಾನ ಮುಗಿಸಿ ಅತ್ತೆ ಮಾವ ಮನೆಗೆ ಬಂದರು. ಅವರಿಗೆ ಕೊಡಬೇಕಾದ ಯಾವ ಮರ್ಯಾದೆ ಕೂಡ ಕೊಡಲಿಲ್ಲ. ಊಟ ಹಾಕಿಕೊಂಡು ತಿಂದ ಅತ್ತೆ ಸೊಸೆಯನ್ನು ಕರೆದು, ಏನಮ್ಮ, ನಿನ್ನ ಆರೋಗ್ಯ ಸರಿಯಿಲ್ಲವಾ? ಇವತ್ತು ಏನಾಯ್ತು ನಿನಗೆ? ಅಡುಗೆ ಯಾಕೆ ಈ ರೀತಿ ಮಾಡಿದ್ದೀಯ? ಒಂದು ಅಡುಗೆ ಕೂಡ ರುಚಿ ಇಲ್ಲವಲ್ಲ ಎಂದು ಕೇಳಿದಳು. ಸೊಸೆ ಕೋಪದಿಂದ, ಒಂದು ದಿನ ಇಂಥ ಊಟ ತಿಂದರೆ ಯಾರೂ ಕೂಡ ಸತ್ತು ಹೋಗಲ್ಲ. ನಿಮಗೆ ಇಷ್ಟ ಇದ್ದರೆ ತಿನ್ನಿ, ಇಲ್ಲದಿದ್ದರೆ ಬಿಸಾಡಿ ಎಂದಳು. ಸೊಸೆಯ ಮಾತು ಕೇಳಿ ಆಶ್ಚರ್ಯಗೊಂಡಳು ಅತ್ತೆ. ಸೊಸೆ ಅಲ್ಲಿಂದ ಎದ್ದು ಮತ್ತೆ ಪಕ್ಕದ ಮನೆಗೆ ಹೋದಳು. ಅಮ್ಮ, ನೀವು ಹೇಳಿದಂತೆ ಅಡುಗೆಯೆಲ್ಲ ಕೂಡ ಹಾಳು ಮಾಡಿದೆ. ಅವರಿಗೆ ಒಂದು ಸೇವೆ ಕೂಡ ಮಾಡಲಿಲ್ಲ. ಆದರೂ ಅವರು ನನ್ನನ್ನು ಬೈಯಲಿಲ್ಲ, ಮನೆಯಿಂದ ಹೋಗು ಎಂದು ಹೇಳಲಿಲ್ಲ. ಈಗ ನಾನೇನು ಮಾಡಲಿ ಎಂದು ಕೇಳಿದಳು. ಹೌದಾ, ಹಾಗಾದರೆ ಒಂದು ಕೆಲಸ ಮಾಡು. ನೀನು ನಿನ್ನ ಮನೆಯಲ್ಲಿರುವ ಎಲ್ಲಾ ಕೋಣೆಯ ಬೀಗವನ್ನು ನಿನ್ನ ಅತ್ತೆಯ ಹತ್ತಿರ ಕೇಳು ಎಂದು ಸಲಹೆ ಕೊಟ್ಟಳು ಪಕ್ಕದ ಮನೆಯವಳು. ಮಾರನೆಯ ದಿನ ಬೆಳಿಗ್ಗೆ ಗಂಗಾ ಸ್ನಾನಕ್ಕೆ ಹೊರಟಿರುವಂತ ಅತ್ತೆ ಮಾವನನ್ನು ತಡೆದು ನಿಲ್ಲಿಸಿದ ಸೊಸೆ, ನನಗೆ ಈ ಮನೆಗೆ ಸಂಬಂಧಿಸಿದಂತ ಎಲ್ಲಾ ಬೀಗಗಳು ಬೇಕು ಎಂದು ಹಠ ಹಿಡಿದಳು. ಆಗ ಮಾವ, ನೋಡು, ಯಾವಾಗಲಾದರೂ ಈ ಬೀಗದ ಕೈಯನ್ನು ಸೊಸೆಗೆ ನೀನು ಕೊಡಲೇಬೇಕು. ಹಾಗಾಗಿ ನೀನು ಅವಳ ಜೊತೆ ವಾದಿಸುತ್ತಾ ಕುಳಿತುಕೊಳ್ಳದೆ ಬೀಗವನ್ನು ಅವಳಿಗೆ ಕೊಟ್ಟು ಬಿಡು ಎಂದು ಹೆಂಡತಿಗೆ ಹೇಳಿದ. ಸರಿ ಎಂದು ಹೇಳಿ ಅತ್ತೆ ಬೀಗದ ಕುಚ್ಚನ್ನು ಸೊಸೆಗೆ ಕೊಟ್ಟಳು. ಅತ್ತೆ ಮಾವ ನದಿ ಸ್ನಾನಕ್ಕೆ ಹೋದ ತಕ್ಷಣ ಸೊಸೆ ಒಂದೊಂದು ಬಾಗಿಲು ತೆಗೆಯಲು ಶುರು ಮಾಡಿದಳು. ಮೊದಲನೇ ಕೋಣೆಯೊಳಗೆ ದವಸ ಧಾನ್ಯಗಳನ್ನು ತುಂಬಿದ್ದರು. ಎರಡನೇ ಕೋಣೆಯೊಳಗೆ ಚಿನ್ನಾಭರಣಗಳು ತುಂಬಿದ್ದರು. ಮೂರನೇ ಕೋಣೆಯೊಳಗೆ ಪಾತ್ರೆಗಳು ತುಂಬಲಾಗಿತ್ತು. ನಾಲ್ಕನೇ ಕೋಣೆ ಅತ್ತೆ ಮಾವ ನಿದ್ರಿಸುವಂತ ಕೋಣೆಯಾಗಿತ್ತು. ಐದನೇ ಕೋಣೆ ಸೊಸೆ ಸದ್ಯಕ್ಕೆ ಮಲಗುತ್ತಿರುವಂತಹ ಕೋಣೆಯಾಗಿತ್ತು. ಇನ್ನು ಕೊನೆಯ ಆರನೇ ಕೋಣೆ ತೆಗೆದು ನೋಡಿದರೆ ಒಳಗೆ ಒಂದು ದೊಡ್ಡ ಅಚ್ಚರಿಯೇ ಕಾದಿತ್ತು. ಆ ಕೋಣೆಯ ಒಳಗಡೆ ಸಾಕ್ಷಾತ್ ಶಿವ, ಪಾರ್ವತಿ, ವಿನಾಯಕ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕುಳಿತಿದ್ದರು. ಅವರ ಪಕ್ಕದಲ್ಲೇ ಗಂಗಾ ನದಿ ಹರಿಯುತ್ತಿತ್ತು. ಅವರ ಮುಂದೆ ಒಬ್ಬ ಸುಂದರವಾದ ಯುವಕ ಕುಳಿತುಕೊಂಡು ಅವರನ್ನು ಪೂಜಿಸುತ್ತಿದ್ದ. ಆ ಹುಡುಗಿ ಪಾರ್ವತಿ, ಪರಮೇಶ್ವರ, ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಕಾಲಿನ ಮೇಲೆ ಬಿದ್ದು ಆಶೀರ್ವಾದ ಪಡೆದುಕೊಂಡು ಬಳಿಕ ಆ ಯುವಕನನ್ನು, ನೀನು ಯಾರು? ಇದುವರೆಗೂ ನಿನ್ನನ್ನು ನಾನು ನೋಡಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಆ ಯುವಕ, ನಾನು ಈ ಮನೆಯಲ್ಲಿ ವಾಸವಿರುವಂತವರ ಮಗ, ಅಂದರೆ ನಿನ್ನ ಗಂಡ. ಈಗ ನಾನು ಪೂಜೆಯಲ್ಲಿದ್ದೇನೆ, ಹೆಚ್ಚಾಗಿ ಮಾತನಾಡಲು ಸಾಧ್ಯವಾಗದು. ಹಾಗಾಗಿ ನೀನೀಗ ಹೊರಗೆ ಹೋಗು. ನನ್ನ ಅಪ್ಪ ಅಮ್ಮ ಬಂದ ನಂತರ ಅವರನ್ನು ಕರೆದುಕೊಂಡು ಈ ಕೋಣೆಯೊಳಗೆ ಬಾ ಎಂದು ಹೇಳಿದ. ಆ ಯುವಕನನ್ನು ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಸಂತೋಷವಾಯಿತು. ಅದೇ ರೀತಿ ಪಶ್ಚಾತ್ತಾಪ ಕೂಡ ಆಯಿತು. ಏಕೆಂದರೆ ಕೆಲ ದಿನಗಳಿಂದ ಅತ್ತೆ ಮಾವನ ಸೇವೆ ಮಾಡದೆ ಅವರ ಮನಸ್ಸು ನೋಯಿಸುತ್ತಿದ್ದುದರಿಂದ ಅವಳಿಗೆ ಅವಳ ಮೇಲೆ ಜಿಗುಪ್ಸೆ ಬಂತು. ಮೊದಲು ಹೋಗಿ ಮನೆಗೆ ಬಂದ ಅತ್ತೆ ಮಾವ ಹಸಿವಿನಲ್ಲಿ ಇರಬಾರದು ಎಂದು
ರುಚಿ ರುಚಿಯಾಗಿ ಅಡುಗೆ ಮಾಡಿದಳು. ಅದರ ನಂತರ ಸ್ನಾನ ಮಾಡಿ ಸುಂದರವಾಗಿ ಅಲಂಕರಿಸಿಕೊಂಡಳು. ಅತ್ತೆ ಮಾವ ಮನೆಗೆ ಬಂದರು. ಸೊಸೆ ಅವರ ಕಾಲಿನ ಮೇಲೆ ಬಿದ್ದು ಕಣ್ಣೀರಾಕಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಯಾರದೋ ಮಾತನ್ನು ಕೇಳಿ ಈ ರೀತಿ ನಡೆದುಕೊಂಡೆ. ನೀವು ಎಷ್ಟೊಂದು ಪುಣ್ಯಾತ್ಮರು. ಸಾಕ್ಷಾತ್ ಭಗವಂತನನ್ನೇ ನಿಮ್ಮ ಮನೆಯೊಳಗೆ ಇಟ್ಟುಕೊಂಡಿದ್ದೀರಿ. ಪುಣ್ಯ ನದಿ ನಿಮ್ಮ ಕೋಣೆಯೊಳಗೆ ಹರಿಯುತ್ತಿದೆ. ನಿಮ್ಮ ಮಗ ಕಾಶಿಯಿಂದ ಬಂದಾಯಿತು. ಅವರು ನೀವು ಬಂದ ಮೇಲೆ ನಿಮ್ಮನ್ನು ಕೋಣೆಗೆ ಕರೆತರಲು ಹೇಳಿದ್ದಾರೆ ಎಂದು ಹೇಳಿದಳು. ಸೊಸೆಯ ಮಾತು ಕೇಳಿ ಆಶ್ಚರ್ಯಗೊಂಡ ಅತ್ತೆ ಮಾವ ಓಡಿ ಹೋಗಿ ಕೋಣೆ ತೆಗೆದು ನೋಡಿದರು. ಒಳಗೆ ಸೊಸೆ ವಿವರಿಸಿದಂತೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ, ಕುಮಾರಸ್ವಾಮಿ ಹಾಗೂ ವಿನಾಯಕ ಸ್ವಾಮಿ ಕುಳಿತಿದ್ದರು. ಗಂಗಾ ನದಿ ಹರಿಯುತ್ತಿತ್ತು. ಅವರ ಮುಂದೆ ಸುಂದರವಾದ ಒಬ್ಬ ಯುವಕ ಕೂಡ ಕುಳಿತಿದ್ದ. ಆ ಬ್ರಾಹ್ಮಣ ದಂಪತಿಗಳು ಕೋಣೆಯೊಳಗೆ ಕಾಲಿಟ್ಟ ಮರುಕ್ಷಣ ಗಂಗಾ ನದಿ, ಶಿವ ಪಾರ್ವತಿ, ವಿನಾಯಕ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಮಾಯವಾದರು. ಈ ಯುವಕ ಅವನನ್ನು ಈ ರೀತಿ ಪರಿಚಯಿಸಿಕೊಂಡ. ಪೂಜ್ಯನೀಯ ತಂದೆ ತಾಯಿಗಳೇ, ನೀವು ಪ್ರತಿ ವರ್ಷ ಕಾರ್ತಿಕ ಮಾಸದಂದು ತುಂಬಾ ದೂರ ಪ್ರಯಾಣಿಸಿ ನದಿ ಸ್ನಾನ ತಪ್ಪದೆ ಮಾಡುತ್ತಾ ಬಂದಿದ್ದೀರಿ. ಹಾಗೆ ಕಾರ್ತಿಕ ಮಾಸವಿಡೀ ಒಂದು ಹೊತ್ತು ಮಾತ್ರವೇ ಊಟ ತಿನ್ನುತ್ತಾ ಉಪವಾಸ ಆಚರಿಸುತ್ತಿದ್ದೀರಿ. ಹಾಗಾಗಿ ನಿಮ್ಮ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿ ನನ್ನನ್ನು ನಿಮ್ಮ ಮಗನಾಗಿ ಅನುಗ್ರಹಿಸಿದ್ದಾರೆ ಎಂದು ಹೇಳಿದ. ಸಂತೋಷದಿಂದ ಆ ದಂಪತಿಗಳು ಆ ಯುವಕನನ್ನು ಮಗನಾಗಿ ಸ್ವೀಕರಿಸಿದರು. ಎಲ್ಲರ ಸಮ್ಮಕ್ಷದಲ್ಲಿ ಆಡಂಬರದಿಂದ ಮಗ ಸೊಸೆಯ ಮದುವೆ ಮಾಡಿದರು. ಈ ಕಥೆಯ ಸಾರಾಂಶ ಏನೆಂದರೆ, ಕಾರ್ತಿಕ ಮಾಸದಲ್ಲಿ ಉಪವಾಸ ಹಾಗೂ ನದಿ ಸ್ನಾನಕ್ಕೆ ಎಷ್ಟೊಂದು ಶಕ್ತಿ ಹಾಗೂ ಮಹತ್ವ ಇದೆ ಎಂದು ಲೋಕಕ್ಕೆ ತೋರಿಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.